ಕಡಲೆಕಾಯಿ ಪರೀಕ್ಷೆ ಅದರಲ್ಲೂ ಕೂಡ ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆ ಅಂತಂದರೆ ಇಲ್ಲಿಲ್ಲದ ಅದಕ್ಕೊಂದು ಇತಿಹಾಸವೂ ಕೂಡ ಇದೆ, ಆಸಕ್ತಿಯೂ ಕೂಡ ಜನರಲ್ಲಿ ಬರುತ್ತೆ. ಯಾಕೆ ಅಂತಂದರೆ ಇವತ್ತಿನಿಂದ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆ ಆರಂಭವಾಗ್ತಾ ಇದೆ. ಬೆಳಗ್ಗೆ 10:40ಕ್ಕೆ ದೊಡ್ಡ ಬಸವಣ್ಣ ದೇಗುಲದ ಆವರಣದಲ್ಲಿ ಉದ್ಘಾಟನೆ ಕೂಡ ಆಗುತ್ತೆ. ದೊಡ್ಡ ಬಸವಣ್ಣನಿಗೆ ಕಡಲೆಕಾಯಿ ತುಲಾಭಾರವನ್ನ ಮಾಡಿ ಚಾಲನೆಯನ್ನ ಮಾಡ್ತಾರೆ. ಸೊ 5 ಎತ್ತುಗಳಿಗೆ ಕಡಲೆಕಾಯಿ ಗಿಡ ತಿನ್ನಿಸುವ ಮೂಲಕ ಚಾಲನೆಯನ್ನ ನೀಡಲಾಗುತ್ತೆ. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಉದ್ಘಾಟನೆಯನ್ನ ಮಾಡೋದು. ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಹಲವರು ಇದರಲ್ಲಿ ಭಾಗಿಯಾಗ್ತಾರೆ. ಅವರ ಕ್ಷೇತ್ರಗಳಿಗೆ ಬರುತ್ತೆ. ಇದು ನವೆಂಬರ್ 21ರವರೆಗೆ ಕಡಲೆಕಾಯಿ ಪರೀಕ್ಷೆ ನಡೆಯುತ್ತೆ. ಸೊ ಆಸಕ್ತರು ಹೋಗಿ ಅಂತ ನಾವು ಹೇಳೋದಕ್ಕಿಂತಲೂ ಕೂಡ ಅವ್ರಿಗೆ ಗೊತ್ತಾಗ್ತಾ ಇದ್ದಂಗೆ ಅವರೇ ಹೋಗ್ತಾರೆ. ನಾವು ಹೋಗಿ ಅನ್ನೋದೇನು, ಯಾಕಂದರೆ ಅದಕ್ಕೆ ಅದರದ್ದೇ ಆದಂಥ ಒಂದು ದೊಡ್ಡ ಇತಿಹಾಸ ಇದೆ. ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆ ಅನೇಕ ಚಿತ್ರಗಳಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಹಾಡು ಕೂಡ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ಹೇಳಬೇಕಾಗಿದ್ದಿಲ್ಲ. ಯಾವಾಗ ಆರಂಭ ಆಗುತ್ತೆ ಅನ್ನೋದಷ್ಟೇ ಜನಕ್ಕೆ ಬೇಕಾಗಿದ್ದಿದ್ದು. ನಾವು ಹೇಳೋಕ್ಕಿಂತ ಮುಂಚೆ ಅವರಿಗೆ ಗೊತ್ತಾಗಿರುತ್ತೆ, ಇವತ್ತಿಂದ ಶುರು ಆಗ್ತಾ ಇದೆ ಅನ್ನೋದು. ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಒಂದು ದೊಡ್ಡ ಜಾತ್ರೆಯ ರೀತಿಯಲ್ಲೇ ನಡೆಯುತ್ತೆ. ಅದು ದೊಡ್ಡ ಬೇರೆ 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 ಕಡೆಯಿಂದ ಬರ್ತಾರೆ. ಅಲ್ಲಿ ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಆ ರೀತಿಯಾಗಿ ಕಡಲೆಕಾಯನ್ನು ಹಾಕ್ಕೊಂಡು ಮಾರ್ತಾರೆ. ತುಂಬ ಜನ ಅಲ್ಲಿಂದ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಒಂಥರ ಜಾತ್ರೆಯ ವಾತಾವರಣ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಕೇವಲ ಕಡಲೆಕಾಯಿ ಅಷ್ಟೇ ಅಲ್ಲ, ಇನ್ನುಳಿದಂಥವು ಎಲ್ಲೂ ಕೂಡ ಸಿಗುತ್ತೆ. ಹೋಗಿ ಕುಟುಂಬದ ಜೊತೆಗೆ ಹೋಗಿ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿ ಇವೆಲ್ಲವೂ ಕೂಡ ಮುಂದುವರಿತಾ ಇರಬೇಕು ಈ ಪರಂಪರೆಗಳು. ನೋಡಿ, ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋದಿಂದ ಅರುಣ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣ, ನಿಜಕ್ಕೂ ಕೂಡ ಕಡಲೆಕಾಯಿ ಪರೀಕ್ಷೆ ಅನ್ನೋದು ಕೇಳಿದಾಗಲೇ ಜನರಿಗೆ ಶುರು ಆಯ್ತಾ ಹೋಗೋಣ ಅಂತ ಹೇಳುವಂಥವ್ರಿಗಿಂತಲೇ ಹೆಚ್ಚಾಗಿ ನಮಗಿಂತಲೂ ಮುಂಚೆ ಇವತ್ತು ಶುರು ಆಗ್ತಾ ಇದೆ, ಹೋಗ್ತಾ ಇದ್ದೀವಿ ಅನ್ನುವಂಥವರೇ ಜಾಸ್ತಿ. ಹೇಗಿರುತ್ತೆ, ಯಾವ ರೀತಿಯಾಗಿರುತ್ತೆ ತಯಾರಿ, ಏನು ನಡೆದಿದೆ? ಬೆಂಗಳೂರಿನ ಐತಿಹಾಸಿಕ ಹಬ್ಬ ಕಡಲೆಕಾಯಿ ಪರೀಕ್ಷೆ ಇಂದಿನಿಂದ ಆರಂಭವಾಗ್ತಾ ಇದೆ. ಇದೇ ಮೊದಲ ಬಾರಿಗೆ 5 ದಿನಗಳ ಕಾಲ ಈ ಒಂದು ಹಬ್ಬ ಕೂಡ ನಡೀತಾ ಇದೆ. ಹೀಗಾಗಿ ಬಸವನಗುಡಿಯ ದೊಡ್ಡ ಗಣೇಶ ಟೆಂಪಲ್ ಇರಬಹುದು, ಜೊತೆಗೆ ದೊಡ್ಡ ಬಸವಣ್ಣ ದೇವಾಲಯ ಕೂಡ ಸಕಲ ರೀತಿಯಿಂದಲೂ ಕೂಡ ಸಜ್ಜಾಗಿದೆ. ಇನ್ನೇನು ಅರ್ಧ ಗಂಟೆಯಲ್ಲಿಯೂ ಕೂಡ ಈ ಒಂದು ಪರೀಕ್ಷೆಗೂ ಕೂಡ ಚಾಲನೆ ಸಿಗುತ್ತೆ. ನೋಡಬಹುದಾಗಿದೆ, ಈಗಾಗಲೇ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ಇಲ್ಲಿ ಅಂದರೆ ಒಂದು ಕಡೆ ಕಡಲೆಕಾಯಿಯನ್ನು ಇಟ್ಟು ಮತ್ತೊಂದು ಕಡೆ ದೊಡ್ಡ ಬಸವಣ್ಣನ ಮೂರ್ತಿಯನ್ನು ಇಟ್ಬಿಟ್ಟು ತುಲಾಭಾರವನ್ನು ಮಾಡುವಂತಹ ಮೂಲಕ ಈ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಹಬ್ಬಕ್ಕೂ ಕೂಡ ಚಾಲನೆ ಸಿಗ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ 100 ವರ್ಷಗಳಿಂದ ಈ ಒಂದು ಪರೀಕ್ಷೆಯನ್ನು ಕೂಡ ಆಯೋಜನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಈ ಒಂದು ಧಾರ್ಮಿಕ ಇಲಾಖೆಯಿಂದಲೂ ಕೂಡ ಪ್ರಮುಖವಾಗಿ ಹಾಸನಾಂಬೆಯಂತೆ ವಿಶೇಷವಾಗಿರ್ತಕ್ಕಂಥ ಒಂದು ಅಲಂಕಾರಗಳನ್ನ ಕೂಡ ಮಾಡಲಾಗಿದೆ. ಜೊತೆಗೆ 5 ಎತ್ತುಗಳಿಗೂ ಕೂಡ ಇಲ್ಲಿ ಕಡಲೆಕಾಯಿಯ ಮೇವನ್ನು ತಿನ್ನಿಸುವಂತಹ ಮೂಲಕ ಕೂಡ ಚಾಲನೆಯನ್ನು ಕೂಡ ನೀಡಲಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಕಡಲೆಕಾಯಿ ಪರೀಕ್ಷೆ ಪ್ಲಾಸ್ಟಿಕ್ ಮುಕ್ತವಾಗಿರ್ತಕ್ಕಂಥ ಕಡಲೆಕಾಯಿ ಪರೀಕ್ಷೆ ಇದೆ. ಇಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ಇಲ್ಲಿ ಪ್ಲಾಸ್ಟಿಕ್ಗಳನ್ನ ಬಳಕೆಗೆ ಅವಕಾಶವನ್ನು ನೀಡಿಲ್ಲ. ಅದರ ಬದಲಾಗಿ ಪೇಪರ್ ಇರಬಹುದು, ಜೊತೆಗೆ ಬಟ್ಟೆ ಬ್ಯಾಗ್ಗಳನ್ನ ಅಳವಡಿಕೆಯನ್ನು ಮಾಡಿಕೊಂಡು ಮಾರಾಟವನ್ನು ಮಾಡಬೇಕು ಎನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ. ಈಗಾಗಲೇ ಎತ್ತುಗಳಿಗೂ ಕೂಡ ಒಂದೊಂದು ಹೆಸರುಗಳನ್ನ ಇಟ್ಟಿದ್ದಾರೆ. ರಾಮ, ಲಕ್ಷ್ಮಣ ಮೊದಲಾದಂಥ ಹೆಸರುಗಳನ್ನ ಇಟ್ಬಿಟ್ಟು ಈ ಒಂದು ಎತ್ತುಗಳಿಗೆ ಅಂದರೆ ಬೆಂಗಳೂರಿನಲ್ಲಿ ಗ್ರಾಮೀಣ ಹಬ್ಬದ ಸೊಗಡನ್ನು ನೀಡಲಿಕ್ಕೆ ಧಾರ್ಮಿಕ ಇಲಾಖೆ ಕೂಡ ಸಜ್ಜಾಗಿದೆ. ಹೀಗಾಗಿ ಇಂದಿನಿಂದ 21ನೇ ತಾರೀಕಿನವರೆಗೂ ಕೂಡ ಇಲ್ಲಿ ಪರೀಕ್ಷೆಯನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಿಕ್ಕೆ ಕೂಡ ಧಾರ್ಮಿಕ ಇಲಾಖೆ ಕೂಡ ಸಜ್ಜಾಗಿದೆ. ಜೊತೆಗೆ ಇಲ್ಲಿ ಅನೇಕ ಜನ ಅಂದರೆ ಸುಮಾರು 5 ಲಕ್ಷದಷ್ಟು ಜನ ಕೂಡ ಬರುವಂಥ ಎಲ್ಲ ನಿರೀಕ್ಷೆಗಳನ್ನ ಕೂಡ ಹೇಳಲಾಗಿದೆ. ಅರವಿಂದ್, ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.